ಹಳೆ ಗೌರ್ಮೆಂಟ್ ಇದ್ದಾಗ ಬೇಜಾನ್ ಸತಿ ಅಪ್ಲಿಕೇಶನ್ ಹಾಕಿ ಆಲ್ರೆಡಿ ಸುಮಾರು ವರ್ಷಗಳಿಂದ ಓಡಾಡಿದ್ವಿ. ಯಾರು ನಮ್ಮ ಇದಕ್ಕೆ ರೆಸ್ಪಾನ್ಸ್ ಮಾಡಿ ನಮಗೆ ಬೋರ್ಗೆ ಇದು ಮಾಡ್ಕೊಟ್ಟಿಲ್ಲ. ಪ್ರದೀಪ್ ಈಶ್ವರ್ ಸರ್ ಅವರು ಅಧಿಕಾರಕ್ಕೆ ಬಂದ್ಮೇಲೆ ನಮಗೆ ಸ್ವಲ್ಪ ಒಂದು ವರ್ಷದ ಒಳಗಡೆನೆ ನಮಗೆ ಬೋರ್ ಸ್ಯಾಂಕ್ಷನ್ ಮಾಡಿ ನಮಗೆ ಇವಾಗ ಬೋರ್ ಹಾಕಿ ನೀರು ವ್ಯವಸ್ಥೆ ಆಗಿದೆ. ನನ್ನ ಹೆಸರು ಶ್ರೀನಿವಾಸ ಅಂತ, ನಮ್ಮ ತಂದೆಯವರು ವೆಂಕಟೇಶಪ್ಪ ಅಂತ. ನಮ್ಮದು ತಿಪ್ಪೇನಹಳ್ಳಿ. ನಾವು ಸುಮಾರು ಒಂದು 8 ವರ್ಷದಿಂದ ಬೆಳೆ ನೀರಿಲ್ದಿರ ಅದ್ಯಾವುದೋ ಹಳೆ ಬೋರು ಸ್ವಲ್ಪ ಓಲ್ಡ್ ಇತ್ತು, ಅದರಲ್ಲಿ ನ್ಯಾಯವಾಗಿ ನೀರು ಬರ್ತಾ ಇರಲಿಲ್ಲ. ನಾವು ಹಳೆ ಗೌರ್ಮೆಂಟ್ ಇದ್ದಾಗ ಸುಮಾರು ಬೇಜಾನ್ ಸತಿ ಅಪ್ಲಿಕೇಶನ್ ಹಾಕಿ ಆಲ್ರೆಡಿ ಸುಮಾರು ವರ್ಷಗಳಿಂದ ಓಡಾಡಿದ್ವಿ. ಯಾರೂ ನಮ್ಮ ಇದಕ್ಕೆ ರೆಸ್ಪಾನ್ಸ್ ಮಾಡಿ ನಮಗೆ ಬೋರ್ಗೆ ಇದು ಮಾಡಿಕೊಟ್ಟಿಲ್ಲ. ರೀಸೆಂಟಾಗಿ ಪ್ರದೀಪ್ ಈಶ್ವರ್ ಸರ್ ಅವರು ಅಧಿಕಾರಕ್ಕೆ ಬಂದಮೇಲೆ ನಮಗೆ ಸ್ವಲ್ಪ ಒಂದು ವರ್ಷದ ಒಳಗಡೆನೆ ನಮಗೆ ಬೋರ್ ಸ್ಯಾಂಕ್ಷನ್ ಮಾಡಿ ನಮಗೆ ಇವಾಗ ಬೋರ್ ಹಾಕಿ ನೀರು ವ್ಯವಸ್ಥೆ ಆಗಿದೆ. ನಾವು ಇವಾಗ ಬೆಳೆಗಳಿಕೊಂಡು ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಜಾಸ್ತಿ ತೊಂದರೆ ಆಗ್ತಾ ಇತ್ತು. ನಮಗೆ ತುಂಬ ಕಷ್ಟ ಇದು ಮಾಡ್ತಾ ಇದ್ವಿ, ಜಾಸ್ತಿ ಬೇಜಾನು ಓಡಾಡ್ತಾನೂ ಇದ್ವಿ. ಯಾರೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಬೋರ್ಗೆ ನಮಗೆ ಇದೇ ಮಾಡ್ತಾ ಇರಲಿಲ್ಲ. ಈ ನಡುವೆ ಸ್ವಲ್ಪ ಒಂದು ವರ್ಷದಿಂದ ನಮಗೆ ಬೋರ್ ಅನುಕೂಲ ಮಾಡಿಕೊಟ್ಟು ನಮಗೆ ಬೆಳೆಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.